ಅಯ್ಯೋ ಬಿಡಿ ಶ್ರಾವಣಿಮ್ಮ, ಈ ಮನೇಲಿ ಸತ್ಯ ಹೇಳಿದ್ರೆ ಅರಗಿಸ್ಕೊಳಕ್ಕೆ ಆಗಲ್ಲ. ಏನು ಮಾವ, ನೀವು ಸೊಸೆ ಜೊತೆ ಸೇರ್ಕೊಂಡು ನಮ್ಮನ್ನ ಆಚೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ? ಸಿಹಿ ಊಟ ಹಾಕ್ಬಿಟ್ಟು ಅವಮಾನ ಮಾಡ್ತಿದ್ದೀರಾ? ಮನೆ ಅಳಿಯನಿಗೆ ಒಳ್ಳೆ ಮರ್ಯಾದೆ. ಏನಪ್ಪ ಕಾರ್ತಿಕೇಯ, ನಿನ್ನ ಹೆಂಡತಿ ನಿನ್ನೆದುರಿಗೆ ಡೈರೆಕ್ಟ್ ಆಗಿ ನಮ್ಮನ್ನ ಅಂದ್ರೆ ನನ್ನ ಮಗನ್ನ ಸೊಸೆನ ಮನೆ ಬಿಟ್ಟು ಹೋಗಿ ಹೋಗಿ ಅಂತ ಹೇಳ್ತಾನೇ ಇದ್ರು. ನೀನ್ ಮಾತ್ರ ಸುಮ್ಮನೆ ಕೂತಿದೀಯಲ್ಲಪ್ಪ. ಎಂಥ ಮನೆ ಮಗನೋ ನೀನು. ಚಿಚೆ, ನನಗೆ ಊಟ ಬೇಡಪ್ಪ, ಅವಳಿಗೆ ಸಾಕು ಅಮ್ಮ ಕಾಲ. ಅದೇನು ಅಂತ ಮಾತಾಡ್ತೀರಾ ಮೇಡಮ್? ನೋಡಿ, ಎಲ್ಲ ಕೋಪ ಮಾಡ್ಕೊಂಡು ನಿಜ ಹೋಗ್ಬಿಟ್ರು. ಅದು ಯಾಕೆ ಹಿಂಗೆ ಮಾತಾಡ್ತೀರಾ ನೀವು? ರೀ, ಕಾಯಿಲೆ ಆದಾಗ ಇಂಜೆಕ್ಷನ್ ಕೊಟ್ರೆ ನೋವಾಗುತ್ತೆ, ಆದ್ರೆ ಆ ನೋವನ್ನ ತಡ್ಕೊಂಡ್ರೆ ಕಾಯಿಲೆ ಬೇಗ ವಾಸಿ ಆಗುತ್ತೆ. ಅದೇ ತರ ಹೆರಿಗೆ ಆದಾಗ ಆ ನೋವನ್ನ ತಡ್ಕೊಂಡ್ರೆ ಹೊಸ ಜೀವ ಸೃಷ್ಟಿ ಆಗುತ್ತೆ. ಇಂಥ ನೋವುಗಳು ಇನ್ನೊಂದು ಹೊಸ ಬದುಕಿಗೆ ನಾಂದಿ ಆಗ್ಬೋದಲ್ವಾ? ನನ್ನ ಮಾತನ್ನ ನಂಬಿ ಆಗೋದೆಲ್ಲ ಒಳ್ಳೇದಕ್ಕೆ. ಅದೆಲ್ಲ ಬಿಡಿ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಲಾ? ತುಪ್ಪ ಸುರಿದಾಯ್ತಲ್ಲ, ಉರಿಯೋ ಬೆಂಕಿಗೆ. ಹೋಗ್ಲಿ ಬಿಡಿ ಶ್ರಾವಣಿಮ್ಮವ್ರೆ, ಅವ್ರಿಗೆ ಯಾರಿಗೂ ನಿಮ್ಮ ಮಾತು ಅರ್ಥ ಆಗೋದಿಲ್ಲ. ನಮ್ಮ ಮನೆಯವರೆಲ್ಲ ಕಣ್ಣೀರು ಹಾಕ್ಬಿಟ್ರೆ ಸುಬ್ಬು ಕರ್ಗೋಗ್ಬಿಡ್ತಾನೆ. ಸರಿನೋ ತಪ್ಪು ಅಂತ ಯೋಚನೆನೂ ಮಾಡಲ್ಲ. ಆದರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ನನಗಂತೂ ಗೊತ್ತಾಗಿದೆ. ಇದು ನೀವು ಇಡ್ತಾ ಇರೋ 2ನೇ ಹೆಜ್ಜೆ ಅಂತಲೂ ಗೊತ್ತಾಯಿತು. ವರಲಕ್ಷ್ಮಿ ಜೀವನ ಏನೋ ದಡ ಸೇರ್ತು. ಈಗ ನಮ್ಮ ಧನು ಜೀವನನೂ ಒಂದು ಹಂತಕ್ಕೆ ಬರುತ್ತೆ ಅಂತ ನನ್ನ ನಂಬಿಕೆ ಇದೆಮ್ಮ. ಮಾಡಿ ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ನೋಡು, ನಡೆದಿದ್ದನ್ನೆಲ್ಲ ಮರ್ತು ಬಿಡು. ಆಗಿರೋದನ್ನೆಲ್ಲ ನಮ್ ಒಳ್ಳೇದಕ್ಕೆ ನಾವು ಬದಲಾಯಿಸ್ಕೋಬೇಕು ಮಾಡಿ. ನೋಡು, ನಾನು ಇಷ್ಟೆಲ್ಲ ಮಾಡ್ತಿರೋದು ನಿನಗೋಸ್ಕರ ಮಾಡಿ. ಈ ಆಸ್ತಿ ಅಂತಸ್ತು ಎಲ್ಲ ನಿನಗ್ ಸೇರ್ಬೇಕು. ನೀನು ಈ ಮನೆ ಮಹಾರಾಜನಾಗಿರ್ಬೇಕು. ನಾನು ಅದನ್ನ ನೋಡ್ಬೇಕು ಮಾಡಿ. ನನಗೂ ವಯಸ್ಸಾಯ್ತು. ನಾನು ಎಷ್ಟು ದಿನ ಅಂತ ಇದನ್ನೆಲ್ಲ ಅನುಭವಿಸ್ತಿರ್ತೀನಿ. ಇದೆಲ್ಲ ನಿನಗ್ ಸೇರ್ಬೇಕು. ನೀನು ರಾಜ ಆಗಿರ್ಬೇಕು ಅಷ್ಟೇ ಮಾಡಿ. ಕೈ ಜೋಡಿಸು. ನೀನ್ ನನ್ನ ಜೊತೆ ಇದ್ರೆ 10 ದಿನದಲ್ಲಿ ಆಗೋ ಕೆಲಸ 10 ನಿಮಿಷದಲ್ಲಿ ಆಗುತ್ತೆ ಮಾಡಿ. ನಮ್ಮ ಮುಂದಿನ ಗುರಿನೇ ಆ ಫೀರುನ ಮುಗಿಸಿದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಮಾಡಿ. ಕಮೋನ್, ಕೈ ಜೋಡಿಸು. ಸಾರಿ ಮಾಮ್, ಸಾರಿ ಮಾಮ್. ನಿನ್ನಿಂದಲೇ ನನಗೆ ಕೋಪ ಬಂದಿರೋದು. ಕೋಪದಲ್ಲಿ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಮಾಮ್. ನನಗೋಸ್ಕರ ಎಷ್ಟೊಂದೆಲ್ಲ ಮಾಡ್ತಿರ್ಬೇಕಾದ್ರೆ ನಾನು ನಿನ್ನ ಮೇಲೆ ಕೋಪ ತೋರಿಸ್ಬಿಟ್ಟೆ ಮಾಮ್. ಐ ಆಮ್ ರಿಯಲಿ ಸಾರಿ ಮಾಮ್, ಐ ಆಮ್ ರಿಯಲಿ ಸಾರಿ. ಇನ್ಮೇಲೆ ನೀನು ಹೇಳ್ದಾಗೆ ಕೇಳ್ತೀನಿ. ಎಲ್ಲನೂ ಹೊಸ್ದಾಗಿ ಶುರು ಮಾಡ. ಮೊದಲು ಮಾವ ಮುಗಿಸೋಣ. ಯು ಆರ್ ರೈಟ್. ಮೊದಲು ಅದನ್ನೇ ಪ್ಲಾನ್ ಮಾಡೋಣ. ಆದರೆ ನಾನು ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ಇದು ಕೊಲೆ ಅಂತ ಅನ್ನಿಸ್ಲೇಬಾರ್ದು. ಹೊರಗಿನ ಜಗತ್ತಿಗೆ ಅದು ಆತ್ಮಹತ್ಯೆ ಅಂತ ಅನ್ನಿಸ್ಬೇಕು. ಆದರೆ ಅದನ್ನು ಮಾಡೋದು ನಾವಾಗಿರ್ಬೇಕು.
ಮಾಡ್ಕೊಡ್ತೀನಪ್ಪ. ರೀ ಒಂದು ನಿಮಿಷ. ಅಮ್ಮ ಅಮ್ಮ ಏನೇ? ಅಮ್ಮ ಐಶುದು ಬಟ್ಟೆ ಒಣಗಾಕಿದ್ದೆ ನೋಡ್ದಾ? ಇಲ್ಲ. ಎಲ್ಲಿಟ್ಟೆ ನಾನು? ಅದಕ್ಕೆ ಒಂದು ನಿಮಿಷ. ಅತ್ತೆ ಆರ್ತಿ. ಅಮ್ಮ ದೇವರ ಆರ್ತಿ ತಾನೇ, ತಗೋ. ಅತ್ತೆ ನಿಮಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ದೇವ್ರ ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ದೊಡ್ಡವ್ರು ನಾವಲ್ಲ ಅಲ್ವಾ? ನೀವು ದೇವ್ರ ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ದೊಡ್ಡವರಾಗಿದ್ರೆ ಆರತಿ ತಗೊಳ್ದೆ ಇರಬಹುದು. ಇದು ಪಾಯಿಂಟ್. ಅದಕ್ಕೆ ನಂದಾಯ್ತು. ಮೇಡಮ್, ನನ್ನ ಹೆಂಡತಿನ, ನಮ್ಮ ಮಮ್ಮಿನ ನೀವು ಮನೆಯಿಂದ ಆಚೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ಮೇಲೂ ನಾನು ನೀವು ಕೂಡ ಆರ್ತಿನ ತಗೋಬೇಕಾ 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 ಅಂತ ಕೇಳಿದೆ ಅಷ್ಟು. ನಾನು ಹೇಳಿದ್ದು ನಿಮ್ಮನ್ನ ಆಚೆ ಕಳಿಸ್ತೀನಿ ಅಂತ ಅಲ್ಲ. ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ಕಷ್ಟಪಟ್ಟು ದುಡ್ದು ರೆಂಟ್ಗೋ ಲೀಸ್ಗೋ ಅಥವಾ ಸ್ವಂತವಾಗಿ ಒಂದು ಮನೆ ಮಾಡಿಕೊಂಡು ನಿಮ್ಮ ಹೆಂಡ್ತಿನ, ನಿಮ್ಮ ಮಗುನ, ನಿಮ್ಮ ಅಮ್ಮನ ಕರ್ಕೊಂಡು ಹೋಗಿ ಸ್ವತಂತ್ರವಾಗಿ ಬದುಕ್ತಿರಲ್ಲ, ಆ ಬದುಕಿಗೆ ನಾನು ನಿಮ್ಮನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದು. ನೋಡಪ್ಪ ಕಾರ್ತಿಕೇಯ,